ಟಿವಿಯಲ್ಲಿ ನೋಡ್ತಾ ಇದ್ವಿ. ನಿನ್ನೆ ಸಂಜೆ ಮತ್ತೆ ಡೆಫಿನೆಟ್ ಮಾಡಿದ್ರು ಸರ್ಕಾರದವರೆಲ್ಲ ಬಂದು ಡಿಸಿ ಕಳಿಸಿದ್ದಾರೆ. ಅವರು ಶುಕ್ರವಾರ ಹೋಗಿದ್ರು, 18ನೇ ಹೋಗಿದ್ರು. ನಾಳೆ ಬರೋಕ್ಕಾಗಿತ್ತು. ನಾವು ಬೇಡ ಅಂತ ಹೇಳಿದ್ವಿ. ನನಗೆ ಗೊತ್ತಿಲ್ಲದ ಹಾಗೆ ಅವನ ಫ್ರೆಂಡ್ಸ್ ಫೇಸ್ ಮಾಡ್ಕೊಂಡಿದ್ದ. ನಮ್ಗೆ ಮೊದಲಿಂದಲೂ ನಾವು ನೋಡಿದ್ವಿ, ಟಿವಿಯಲ್ಲಿ ಫಿಲಮಲ್ಲಿ ಎಲ್ಲ ನೋಡಿದ್ವಿ, ಸೆಟ್ ಎಲ್ಲ ಇರೋದು ನೋಡಿದ್ವಿ. ಆದ್ರೆ ಇಲ್ಲಮ್ಮ, ಈಗ ಹಾಗಿಲ್ಲ, ತುಂಬಾ ಚೆನ್ನಾಗಿದೆ, ಕಾಲ ಬದಲಾವಣೆ ಆಗಿದೆ, ಇವಾಗ 30 ವರ್ಷದ ಹಾಗೆ ಇಲ್ಲ ಈಗ ಅಂತ ಹೇಳ್ದ. ಹಿಂದಿನ ದಿವಸ ಮಾತಾಡಿದ್ರೆ ನಿನ್ನೆ ಎಲ್ಲ ಮೊನ್ನೆ ಏನು ತುಂಬಾ ಚೆನ್ನಾಗಿದೆ, ಇಲ್ಲೆಲ್ಲ ವಾತಾವರಣ ಬೆಂಗಳೂರು ತರ ಇದೆ, ಎಷ್ಟು ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಲಿ ಆಗಿ. ಹಾಗೆ ಹೇಳಿದ್ಮೇಲೆ ನಮ್ಗೆ ಸ್ವಲ್ಪ ಧೈರ್ಯ ಆಯ್ತು, ಪರವಾಗಿಲ್ಲ ಅಂತ. ಅಷ್ಟೇ, ಇಲ್ಲ ಅವರು ನಿನ್ನೆ ಆಕ್ಟಿವಿಟಿ ಮಾಡಕ್ ಹೋದ್ರಲ್ವಾ, ಏನು ಮಾತಾಡ್ಲಿಲ್ಲ. ಅದು ರಿಮೋಟ್ ಏರಿಯಾಕ್ಕೆ ಹೋಗ್ತೀನಿ, ಇನ್ನು 2 ದಿವಸ ಸಿಗೋದಿಲ್ಲ ಅಂತ ಹೇಳಿದ್ರು. ಫೋನ್ ಇಲ್ಲ, ಪ್ರೀಪೇಯ್ಡ್ ಫೋನ್ ತಗೋಬೇಕಂತ, ಇಲ್ಲಿ ನಮ್ದು ಯಾವ್ದು ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಅಲ್ಲೆಲ್ಲ ಸೆಕ್ಯೂರಿಟಿ ಅವರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದಾರಂತೆ ಸರ್ಕಾರದವರು. ಸಂಜೆ ಹೊರಟು ನಾಳೆ ಬೆಳಗ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.